ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮೀಣ ಭಾಗದಲ್ಲಿ ಮಳೆ ಆರ್ಭಟ ಶುರುವಾಗಿದೆ. ಕಳೆದ 2-3 ದಿನಗಳಿಂದ ಧಾರಾಕಾರಿಯಾಗಿ ಮಳೆ ಆಗ್ತಿದೆ. ಈ ಹಿನ್ನೆಲೆಯಲ್ಲಿ ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಜಲಾವೃತವಾಗಿದೆ. ಇನ್ನು ಉಕ್ಕಿ ಹರಿತಾ ಇದೆ ಕುಮಾರಧಾರಾ ನದಿ. ದೇವಸ್ಥಾನಕ್ಕೆ ತೆರಳುವಂತಹ ಸಂಪರ್ಕ ಸಂಪೂರ್ಣವಾಗಿ ಕಡಿತ ಆಗಿದೆ. ವಸತಿ ಗೃಹ ಅಂಗಡಿಗಳಿಗೆ ನೀರು ನುಗ್ಗಿ ಅವಾಂತರ ಆಗಿದೆ. ನೋಡಿ, ಉತ್ತರ ಕರ್ನಾಟಕ ಭಾಗ, ಮಧ್ಯ ಕರ್ನಾಟಕ, ಬೆಂಗಳೂರು ಅಂದರೆ ಕೆಲವು ದಕ್ಷಿಣ ಕರ್ನಾಟಕ ಪ್ರದೇಶ ಎಲ್ಲೂ ಮಳೆಯೇ ಇಲ್ಲ. ಆದರೆ ಕರಾವಳಿ ಭಾಗದಲ್ಲಿ ಬಿಟ್ಟು ಬಿಡದೆ ನಿರಂತರವಾಗಿ 3-4 ದಿನಗಳಿಂದ ಮಳೆ ಬರ್ತಾ ಇದೆ. ವಸತಿ ಗೃಹ ಹಾಗೆ ಅಂಗಡಿಗೆ ನೀರು ನುಗ್ಗಿ ಅವಾಂತರಗಳು ಸೃಷ್ಟಿಯಾಗಿದೆ. ಕುಮಾರಧಾರಾ ನದಿ ಸಂಪೂರ್ಣವಾಗಿ ಉಕ್ಕಿ ಹರಿತಾ ಇದೆ. ಅಪಾಯದ ಮಟ್ಟ ಮೇಲೆ ಹರಿತಾ ಇದೆ. ನೋಡಿ, ರಸ್ತೆ ಮೇಲೆ ನೀರು ಹರಿತಾ ಇದ್ದರೆ ಅದು ರಸ್ತೆನೋ ಅಥವಾ ನದಿನೋ ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಲ್ಲವನ್ನು ಕೂಡ ಆಪೋಷಣ ತೆಗೆದುಕೊಳ್ತಾ ಇದೆ ಕುಮಾರಧಾರಾ ನದಿ. ಅಂಗಡಿ ಮುಂಗಟ್ಟುಗಳಿಗೆ ನೀರು ನುಗ್ಗಿದೆ. ಕೆಲವು ಮನೆಗಳಲ್ಲಿರುವಂಥ ವಸ್ತುಗಳು ಕೂಡ ನೀರಿನಲ್ಲಿ ತೇಲ್ಕೊಂಡು ಹೋಗಿದ್ದಾವೆ. ದೇವಸ್ಥಾನಗಳು ಜಲಾವೃತ ಆಗಿದ್ದಾವೆ. ವಾಹನ ಸವಾರರು ಪರದಾಡಿ ಅದರಲ್ಲೇ ವಾಹನ ಚಲಾಯಿಸ್ಕೊಂಡು ಹೋಗಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಯಿತು. ಬೈಕ್ಗಳು ಹಲವು ಕಡೆ ಜಖಮಾದವು. ಕೆಲವು ಕಡೆ ಮರಗಳು ರಸ್ತೆ ಮೇಲೆ ಉರುಳಿ ಬಿದ್ದಿದ್ದಾವೆ. ವಿದ್ಯುತ್ ವ್ಯತ್ಯಯ ಉಂಟಾಗಿದೆ. ನೀರಿನ ರಭಸ ಕ್ಷಣ ಕ್ಷಣಕ್ಕೂ ಕುಮಾರಧಾರಾ ನದಿಯಲ್ಲಿ ಹೆಚ್ಚಾಗ್ತಾ ಇದೆ. ಕಡಬ ತಾಲೂಕಿನಲ್ಲೂ ಕೂಡ ನಿರಂತರವಾಗಿ ಬಿಟ್ಟು ಬಿಡದೆ ಕಳೆದ 2-3 ದಿನಗಳಿಂದ ಭಾರಿ ಮಳೆ ಆಗ್ತಾ ಇದೆ. ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ ಸಂಪೂರ್ಣವಾಗಿ ಜಲಾವೃತ ಆಗಿರೋದನ್ನು ದೃಶ್ಯಗಳಲ್ಲಿ ನೋಡ್ತಾ ಇದ್ದೀವಿ ನಾವು. ಭಾಳ ಫೇಮಸ್ ಆಗಿರುವಂತಹ ಧಾರ್ಮಿಕ ಪುಣ್ಯಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯ ದೇವಾಲಯ. ಪ್ರವಾಸಿಗರು ಪ್ರತಿನಿತ್ಯ ಅಲ್ಲಿ ಭೇಟಿ ಕೊಡ್ತಾ ಇರ್ತಾರೆ ನೂರಾರು ಸಂಖ್ಯೆಯಲ್ಲಿ. ಆದರೆ ಕಳೆದ 2-3 ದಿನಗಳನ್ನು ನೋಡ್ತಾ ಇದ್ದೀವಿ, ಬಹಳ ಸಂಖ್ಯೆ ಕಡಿಮೆ ಆಗಿಬಿಟ್ಟಿದೆ ಪ್ರವಾಸಿಗರದ್ದು. ಯಾಕೆಂದರೆ ಭಾರಿ ಮಳೆ ಆಗ್ತಿರೋದ್ರಿಂದಾಗಿ ಸಂಪರ್ಕಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕೆಲವು ಸೇತುವೆಗಳು ಕಂಪ್ಲೀಟಾಗಿ ಮುಳುಗಡೆ ಆಗಿರೋದ್ರಿಂದಾಗಿ ಮತ್ತು ನದಿಗಳು ಅಪಾಯದ ಮಟ್ಟ ಮೀರಿ ಹರಿತಾ ಇರೋದ್ರಿಂದಾಗಿ ರಸ್ತೆಗಳ ಮೇಲೂ ಕೂಡ ಸಂಚಾರಕ್ಕೆ ಅವಕಾಶ ಸಿಗದಂಗೆ ಆಗಿಬಿಟ್ಟಿದೆ. ಮತ್ತು ಕುಮಾರಧಾರಾ ನದಿ ಅಲ್ಲೇ ಸುಬ್ರಹ್ಮಣ್ಯ ದೇವಸ್ಥಾನದ ಆಸುಪಾಸಿನಲ್ಲಿ ಹಾದು ಹೋಗ್ತಾ ಇರೋದ್ರಿಂದಾಗಿ ಸಾಕಷ್ಟು ಅವಾಂತರಗಳನ್ನು ಸೃಷ್ಟಿ ಮಾಡ್ತಾ ಇದೆ. ಅಲ್ಲಿರುವಂಥ ವಸತಿ ಗೃಹ, ಅದರ ಜೊತೆಗೆ ಅಂಗಡಿ ಮುಂಗಟ್ಟುಗಳು, ಅಲ್ಲಿ ಏನು ಹೂವು ಹಣ್ಣು ಮಾರ್ತಾಯಿದ್ರು ಆ ಅಂಗಡಿಗಳಿಗೂ ಕೂಡ ಈಗ ನೀರು ನುಗ್ಗಿದೆ. ಪ್ರವಾಸಿಗರು ಆತಂಕದಲ್ಲೇ ಬರ್ತಾ ಇದ್ದಾರೆ. ಕೆಲವೊಬ್ಬರು ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ವಾಪಸ್ ಹೋಗ್ತಾ ಇದ್ದಾರೆ. ಯಾಕೆಂದರೆ ಬೆಟ್ಟ ಗುಡ್ಡ ತಪ್ಪಲಿರುವಂಥ ಪ್ರದೇಶ ಅದು. ಹಾಗಾಗಿಯೇ ಯಾವ ಕ್ಷಣದಲ್ಲಿ ಬೇಕಾದರೂ ಏನು ಅನಾಹುತ ಆಗುತ್ತೋ ಅನ್ನುವಂಥ ಒಂದು ಭಯದಲ್ಲಿ ಸದ್ಯಕ್ಕೆ ಬೇರೆ ಬೇರೆ ಕಡೆಗಳಿಂದ ಪ್ರವಾಸಿಗರು ಬರ್ತಾ ಇದ್ದಾರೆ. ನೋಡಿ, ಕೆಲವು ಕಡೆ ಮಳೆ ಆಗಬೇಕು ಅಂತ ರೈತರು ಕಾಯ್ತಿದ್ದಾರೆ. ಜನ ಕೂಡ ಮೋಡದ ಕಡೆ ನೋಡ್ತಿದ್ದಾರೆ. ಈ ಭಾಗದಲ್ಲಿ ನೋಡಿದರೆ ಮಳೆ ಸಾಕಪ್ಪ ಸಾಕು ಅನ್ನೋಷ್ಟರ ಮಟ್ಟಿಗೆ ನಿರಂತರವಾಗಿ ಬರ್ತಾ ಇದೆ. ಮತ್ತು ನದಿಗಳು ಹಳ್ಳ ಕೊಳ್ಳಗಳು ಉಕ್ಕಿ ಹರಿತಾ ಇದ್ದಾವೆ ಅಪಾಯದ ಮಟ್ಟದಲ್ಲಿ.